ನಮ್ಮ ಸ್ನೇಹಿತರೊಬ್ಬರು ಒಂದು ರಿಮೋಟ್ ತಂದಿದ್ದಾರೆ. ಎಲ್ಲ ಒಡೆದು ಪೀಸ್ ಪೀಸ್ ಆಗಿದೆ. ಹೊಸದು ತಗೊಳ್ಳೋಣ ಅಂದರೆ ಅದು ಸಿಗ್ತಾ ಇಲ್ವಂತೆ. ಹೇಗಾದರೂ ಮಾಡಿ ರೆಡಿ ಮಾಡಿ ಏನಾದರೂ ಮಾಡಿ ಅಂತ ಇದ್ದಾರೆ. ನೋಡಿ ಎಲ್ಲ ಪೀಸ್ ಪೀಸ್ ಮಾಡಿ ಒಂದು ಕವರ್ಗೆ ತುಂಬ್ಕೊಂಡು ಬಂದಿದ್ದಾರೆ. ಏನು ಮಾಡೋದು. ವೆಲ್ಕಮ್ ಟು ದ ಸುಪ್ರೀಂ ರಿಪೇರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನೋಡಿ ಇದೊಂದು ಯಾವುದೋ ಕಂಪ್ನಿದು ರಿಮೋಟ್ ಇದು. ಬಟ್ ಇದು ವರ್ಕ್ ಆಗ್ತಾ ಇಲ್ಲ, ಎಲ್ಲ ಒಡೆದೋಗಿದೆ. ಹೇಗಾದರೂ ಮಾಡಿ ಸೆಟ್ ಮಾಡಿಕೊಡಿ, ಟಿ ವಿ ಆನ್ ಆಫ್ ಆಗ್ತಾ ಇಲ್ಲ ಅಂತ ಹೇಳಿ ತಂದಿದ್ದಾರೆ. ನೋಡೋಣ, ರೆಡಿ ಮಾಡೋಣ, ಆಗುತ್ತಾ ಟ್ರೈ ಮಾಡ್ತಾ ಇದ್ದೇನೆ. ಎಲ್ಲ ಒಡೆದೋಗಿರೋ ಪೀಸ್ಗಳನ್ನೆಲ್ಲ ನಾನು ಒಂದು ಫೆವಿಕ್ವಿಕ್ನ ಸಹಾಯದಿಂದ ಅಂಟಿಸಿ, ಬೋರ್ಡ್ ಎಲ್ಲನೂ ಸಾಲ್ಡ್ರುಗಳು ಲೂಸ್ ಕಾಂಟ್ಯಾಕ್ಟ್ ಆಗಿದೆ, ಅದನ್ನು ಸರಿಪಡಿಸಿ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ನೋಡಿ ಇದು ಅಂಗಡಿಲಿ ಸಿಗಲ್ವಂತೆ ರಿಮೋಟು, ಬೇರೆ ಕಡೆಯಿಂದ ತರಿಸ್ಬೇಕು, ಇಲ್ಲ ಬೆಂಗಳೂರು ಮೈಸೂರು ಟ್ರೈ ಮಾಡಬೇಕು. ಸೊ ಸದ್ಯಕ್ಕೆ ಸ್ಟಾಕ್ ಇಲ್ಲದ ಕಾರಣ ಇದನ್ನು ರೆಡಿ ಮಾಡಬೇಕು. ಫೆವಿಕ್ವಿಕ್ನ ಸಹಾಯದಿಂದ ಒಡೆದೋಗಿರೋ ಪೀಸ್ಗಳನ್ನೆಲ್ಲ ನಾನು ಸೇರಿಸ್ತಾ ಇದ್ದೀನಿ. ವಿಡಿಯೋ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಇದು ಸೆನ್ಸರ್ ರಿಮೋಟ್ LED ಅದು. ಬೋರ್ಡ್ ಎಲ್ಲ ಕ್ಲೀನಾಗಿ ಇದೆ ಅಂತಂದರೆ ಎಲ್ಲ ಸಣ್ಣ ಪುಟ್ಟ ಒಂದು ಲೂಸ್ ಕನೆಕ್ಷನ್ಸ್ ಇದೆ. ಅದನ್ನು ರೀಸಾಲ್ಡ್ರ್ ಮಾಡಿ ಇದನ್ನೆಲ್ಲ ಅಂಟಿಸ್ಬಿಟ್ಟು ರೆಡಿ ಮಾಡ್ತೇನೆ. ಮಾಡಿದ ನಂತರ ಇದು ವರ್ಕ್ ಆಯ್ತಾ ಏನೋ ನಾನು ಕೊನೆಯಲ್ಲಿ ತೋರಿಸ್ತೇನೆ. ಚಿಕ್ಕ ವಿಡಿಯೋ ಪೂರ್ತಿ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ. ನಾನು ಮಾಡೋದೇ ಸಣ್ಣ ಪುಟ್ಟ ವಿಡಿಯೋಗಳು, ಅತಿ ಲೆಂತ್ ಮಾಡಲ್ಲ. ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯವನ್ನು ತಿಳಿಸೋ ಪ್ರಯತ್ನ ನಾನು ಮಾಡ್ತಾಯಿದ್ದೇನೆ. ನೋಡಿ ಇದನ್ನು ಸಾಧ್ಯವಾದಷ್ಟು ಅಂಟಿಸಿದ್ದೇನೆ ನಾನು ಫೆವಿಕ್ವಿಕ್ನ ಸಹಾಯದಿಂದ. ಇದಕ್ಕೆ ಕೀಪ್ಯಾಡ್ನ ಈ ರೀತಿ ಸೇರಿಸಿ ರಿಮೋಟ್ಗೆ ನಾನು ಫಿಕ್ಸ್ ಮಾಡ್ತಾಯಿದ್ದೇನೆ. ನೋಡಿ ಈ ಥರ ಬರುತ್ತೆ ಕೀಪ್ಯಾಡ್ ಇದರದ್ದು. ಪ್ಯಾನಾಸೋನಿಕ್ ಟಿ ವಿಗಳಿಗೆ ಈ ಥರದ ಒಂದು ರಿಮೋಟ್ ಬರುತ್ತೆ. ಆ ಥರದಲ್ಲಿ ಯಾರನ್ನ ಕಾಪಿ ಮಾಡಿದ್ದಾರೆ, ಬಟ್ ರಿಮೋಟ್ ಏನಂತ ಗಟ್ಟಿ ಇಲ್ಲ ಇದು. ಸೊ ಹೇಗಾದರೂ ಮಾಡಿ ರೆಡಿ ಮಾಡಲೇಬೇಕು. ಟ್ರೈ ಮಾಡ್ತಾಯಿದ್ದೇನೆ. ರೆಡಿ ಆಯಿತಾ ನಾನು ಕೊನೆಯಲ್ಲಿ ತೋರಿಸ್ತೇನೆ. ಫಿಕ್ಸ್ ಮಾಡಿದೆ ನೋಡಿ, ರೆಡಿ ಆಗ್ತಾಯಿದೆ. ಸೆನ್ಸಾರ್ LED ವರ್ಕ್ ಆಗ್ತಾಯಿದೆ. ಸೊ ನೀವು ಕೂಡ ಹೊಡೆದೋಗಿದ್ದರೆ ಈ ಥರ ರೆಡಿ ಮಾಡ್ಕೋಬೋದು, ಸಿಗಲ್ಲ ಅಂತಂಥ ಸಂದರ್ಭದಲ್ಲಿ. ಓಕೆನಾ. ವಿಡಿಯೋ ನೋಡಿದ್ದಕ್ಕೆ ಇಷ್ಟೊತ್ತು ತುಂಬ ಧನ್ಯವಾದಗಳು ಫ್ರೆಂಡ್ಸ್.